ನಮಸ್ತೆ, ನಾನು ರಕ್ಷಣಾ ಮಾತುಕೂಟದಿಂದ. ಇವತ್ತಿನ ಟಾಪಿಕ್ ಎಸೆನ್ಷಿಯಲ್ ಆಯಿಲ್ಸ್ ಆಗಿದೆ. ಸೊ ಎಸೆನ್ಷಿಯಲ್ ಆಯಿಲ್ಸ್ ಬೇಸಿಕಲಿ ಏನು ಅಂದರೆ ಅದು ಪ್ಯೂರ್ ಆಯಿಲ್ ಆಗಿರುತ್ತೆ. ನೀವು ಇವಾಗ ಯುಕಲಿಪ್ಟಸ್ ಟ್ರೀ ಎಕ್ಸ್ಟ್ರಾಕ್ಟ್ ಮಾಡೋದು ಬಂದು ಅದು ಪ್ಯೂರ್ ಆಯಿಲ್ ಆಗಿರುತ್ತೆ. ಅದು ಕೋಲ್ಡ್ ಪ್ರೆಸ್ ಪ್ರಾಸೆಸ್ಸಲ್ಲಿ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಇದನ್ನು ನೀವು ಯಾವುದೇ ಆಗಲಿ, ಯಾವುದೇ ಎಸೆನ್ಷಿಯಲ್ಸ್ ಆಯಿಲ್ ಆಗಲಿ ನೀವು ಡೈಲ್ಯೂಟ್ ಮಾಡಿ ಸ್ಕಿನ್ ಅಥವಾ ಹೇರ್ಗೆ ಅಪ್ಲೈ ಮಾಡಬೇಕಾಗುತ್ತೆ. ನೀವು ಡೈರೆಕ್ಟ್ ಎಸೆನ್ಷಿಯಲ್ ಆಯಿಲ್ ಬಾಟಲಿನ ತೊಗೊಂಡು ಅಥವಾ ಏನು ಕಾಟನಲ್ಲಿ ಈ ಥರ ಅಪ್ಲೈ ಮಾಡೋಂಗಿಲ್ಲ. ಸೊ ಅದು ನಿಮಗೆ ಹಾಮೇ ಕೊಡುತ್ತೆ ಹೊರತು ಏನು ಹೆಲ್ತ್ ಬೆನಿಫಿಟ್ಸ್ ಏನೂ ಬರಲ್ಲ. ಸ್ಕಿನ್ ಬೆನಿಫಿಟ್ಸ್ ಆಗಲಿ, ಹೆಲ್ತ್ ಬೆನಿಫಿಟ್ಸ್ ಯಾವುದೇ ಥರ ಇದ್ರೂ ಅದು ನಿಮಗೇನು ಅಬ್ಸಾರ್ಬ್ ಆಗಲ್ಲ. ಸೊ ನೀವು ಏನು ಮಾಡಬೇಕು ಅಂತಂದರೆ ನೀವು ಡೈಲ್ಯೂಟ್ ಮಾಡಬೇಕಾಗತ್ತೆ. ಸೊ ಎಕ್ಸಾಂಪಲ್ ಇವಾಗ ಸ್ಕಿನ್ನಿಗೆ ಯೂಸ್ ಮಾಡ್ತಾ ಇದ್ದೀರಾ ಅಂತಂದರೆ ಇದು ಅಲೋವೆರಾ ಜೆಲ್ ಆಗಲಿ ಅದರಲ್ಲಿ ಒಂದು 2-3 ಡ್ರಾಪ್ಸ್ ಹಾಕಿ ಕಾಟನ್ ಅಥವಾ ಹ್ಯಾಂಡಲ್ಲೇ ನೀವು ಚೆನ್ನಾಗಿ ಅಪ್ಲೈ ಮಾಡಬೇಕಾಗತ್ತೆ. ಇಲ್ಲಾಂದರೆ ರೋಸ್ ವಾಟರಲ್ಲಿ ಮಿಕ್ಸ್ ಮಾಡಿ ಕಾಟನಲ್ಲಿ ಟ್ಯಾಪ್ ಮಾಡ್ಬೋದು. ಸೊ ಈ ರೀತಿ ನೀವು ಯೂಸ್ ಮಾಡಬೇಕಾಗತ್ತೆ, ಡೈರೆಕ್ಟಾಗಿ ಅಪ್ಲೈ ಮಾಡೋಂಗಿಲ್ಲ. ಮತ್ತು ಹೇರ್ಗೆಲ್ಲ ಅಪ್ಲೈ ಮಾಡಬೇಕು ಏನಂತೀವಿ, ಕೋಕೋನಟ್ ಆಯಿಲ್ ಆಗಿರಲಿ, ಕ್ಯಾಸ್ಟರ್ ಆಯಿಲ್, ಆಲಿವ್ ಆಯಿಲ್, ಆಲ್ಮಂಡ್ ಆಯಿಲ್. ಸೊ ನೀವು ಈ ಥರ ಆಯಿಲ್ಸಲ್ಲಿ ನೀವು ಮಿಕ್ಸ್ ಮಾಡಿ ಅಪ್ಲೈ ಮಾಡಿದ್ರೆ ಅದ್ರ ಬೆನಿಫಿಟ್ಸ್ ಏನಿದೆ ನಿಮಗೆ ಸಿಗುತ್ತೆ. ಸೊ ಇವತ್ತು ಏನು ಮಾಡ್ತೀವಿ ಅಂದರೆ ಫಸ್ಟ್ 5 ಇಂಪಾರ್ಟೆಂಟ್ ಎಸೆನ್ಷಿಯಲ್ ಆಯಿಲ್ಸ್ ನಿಮಗೆ ಮನೆಯಲ್ಲೇ ಬೇಕಾಗಿರೋ ಅಂಥ ಎಸೆನ್ಷಿಯಲ್ಸ್ ಆಯಿಲ್ಸ್ ಬಗ್ಗೆ ನಾನು ನಿಮ್ಗೆ ಮಾತಾಡ್ತೀನಿ. ನೀವು ಇದನ್ನು ಅಮೆಝಾನ್ ಅಲ್ಲಿ ಪರ್ಚೇಸ್ ಮಾಡ್ಬೋದು. ಸೊ ಇದು ನಿಮಗೆ ಮಿನಿಮಲ್ ಕ್ವಾಂಟಿಟಿ ಬೇಕಾಗಿರೋದ್ರಿಂದ ಸೊ ನೀವು ಅಮೆಝಾನಲ್ಲಿ ಪರ್ಚೇಸ್ ಮಾಡ್ಕೋಬೋದು. ಸೊ ಅದರ ಲಿಂಕ್ ಬೇಕಾದ್ರೆ ನಾನು ನಿಮಗೆ ಕೆಳಗಡೆ ಕೊಡ್ತೀನಿ. ಸೊ ಫಸ್ಟ್ ಎಸೆನ್ಷಿಯಲ್ ಆಯಿಲ್ ಬಗ್ಗೆ ಮಾತಾಡೋಣ. ಇದು ಟೀ ಟ್ರೀ ಎಸೆನ್ಷಿಯಲ್ ಆಯಿಲ್. ಸೊ ಟೀ ಟ್ರೀ ಎಸೆನ್ಷಿಯಲ್ ಆಯಿಲ್ ಬಂದು ಇದಕ್ಕೆ ಆ್ಯಂಟಿ ಬ್ಯಾಕ್ಟೀರಿಯಲ್, ಆ್ಯಂಟಿ ಫಂಗಲ್, ಆ್ಯಂಟಿ ಸೆಪ್ಟಿಕಲ್ ಎಲ್ಲ ಪ್ರಾಪರ್ಟೀಸ್ ಇರುತ್ತೆ. ಇದು ಸ್ಕಿನ್ ಮತ್ತು ಹೇರ್ಗೆ ತುಂಬ ಒಳ್ಳೆಯದು. ಓಕೆ, ಸೊ ನೀವು ಸ್ಕಿನ್ನಿಗೆ ಯೂಸ್ ಮಾಡಬೇಕಾದ್ರೆ ನೀವೇನು ಮಾಡಬೇಕು ಅಂದರೆ ರೋಸ್ ವಾಟರ್, ಒಂದು 3 to 4 ಸ್ಪೂನ್ಸ್ ಆಫ್ ರೋಸ್ ವಾಟರಲ್ಲಿ ಇದನ್ನು ಒಂದು 2 to 3 ಡ್ರಾಪ್ಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕಾಟನಲ್ಲಿ ಟ್ಯಾಪ್ ಮಾಡ್ಬೋದು. ಇಲ್ಲ ಅಂದರೆ ನೀವು ಐಸ್ ಕ್ಯೂಬ್ಸ್ ಆಗಿ ಕನ್ವರ್ಟ್ ಮಾಡಿ ನೀವು ಅದನ್ನು ಇಟ್ಕೋಬೋದು. ಓಕೆ, ಇದು ಯಾವಾಗ ಮಾಡಬೇಕು ಅಂದರೆ ನೀವು ಫೇಸ್ ವಾಶ್ ಕ್ಲೆನ್ಸ್ ಮಾಡಿದ್ಮೇಲೆ ಮಾಡಿದ್ರೆ ಇದು ನಿಮಗೆ ತುಂಬ ಬೆನಿಫಿಟ್ ಆಗುತ್ತೆ. ಸೊ ಇದೇ ಥರ ನೀವು ಇದು ಆ್ಯಕ್ನಿಗಾಗಲಿ ಮತ್ತು ಯಾವುದಾದ್ರೂ ಸ್ಕಾರ್ಸ್, ಓಲ್ಡ್ ಮಾರ್ಕ್ಸ್ ಯಾವುದಾದ್ರೂ ಇದ್ದರೆ ಅದಕ್ಕೂ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಪಿಗ್ಮೆಂಟೇಷನ್ ಏನಾದರೂ ಇದ್ದರೆ ಅದಕ್ಕೂ ನೀವು ಇದನ್ನು ಅಪ್ಲೈ ಮಾಡ್ಕೋಬೋದು. ಸೊ ಇದು ಮತ್ತು ಇವಾಗ ಹೇರ್ಗೆ ಏನು ಯೂಸ್ ಮಾಡಬೇಕಾಗತ್ತೆ ಅಂತಂದರೆ ನೀವು ಡ್ಯಾಂಡ್ರಫ್ ಏನಾದರೂ ಇತ್ತು ಅಂತಂದರೆ ಸೊ ಪ್ಯೂರ್ ಕೋಕೋನಟ್ ಆಯಿಲಲ್ಲಿ ಏನು ಮಾಡಿ ಅಂದರೆ 4 to 5 ಡ್ರಾಪ್ಸ್ ಆಫ್ ಇದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಅಪ್ಲೈ ಮಾಡಿ ಬಿಟ್ಬಿಡಿ. ನೈಟ್ ಬಿಟ್ಟು ಬೆಳಗ್ಗೆ ಎದ್ದು ಸ್ನಾನ ಮಾಡಿ. ಸೊ ಇದು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಅದು ಡ್ಯಾಂಡ್ರಫ್ ಎಲ್ಲ ಕ್ಲಿಯರ್ ಮಾಡೋದ್ರಲ್ಲಾಗಲಿ ಹೆಲ್ಪ್ ಆಗುತ್ತೆ. ಮತ್ತು ನಿಮಗೆ ಇವಾಗ ಸ್ವೆಟ್ ಸ್ಮೆಲ್ ಏನಾದರೂ ಇತ್ತು ಅಂತಂದರೆ ಇದೂ ಅಷ್ಟೇ ಒಂದು ಕಪ್ಪಲ್ಲಿ ಒಂದು 1/2 ಕಪ್ ವಾಟರಲ್ಲಿ ನೀವು ಇದನ್ನು 8 to 10 ಡ್ರಾಪ್ಸ್ ಆಫ್ ಟೀ ಟ್ರೀ ಎಸೆನ್ಷಿಯಲ್ ಆಯಿಲ್ ಏನಿದೆ ಇದನ್ನು ಆ್ಯಡ್ ಮಾಡಿ ಮಿಕ್ಸ್ ಮಾಡಿ ಜಸ್ಟ್ ವೈಪ್ ಮಾಡಿ, ಡಿಪ್ ಮಾಡಿ ಜಸ್ಟ್ ವೈಪ್ ಮಾಡಿ ನಿಮ್ಮ ಫುಡ್ನ ಅಥವಾ ಲೈಕ್ ಅಂಡರ್ ಆರ್ಮ್ಸ್ ಆಗಿರ್ಬೋದು. ಯು ಕ್ಯಾನ್ ವೈಪ್ ಮಾಡಿದರೆ ಸೊ ಸ್ವೆಟ್ ಸ್ಮೆಲ್ ಏನಿದೆ ಅದು ಕಮ್ಮಿ ಆಗುತ್ತೆ. ಮತ್ತು ಇದು ತುಂಬ ಬೆನಿಫಿಟ್ ಆಗಿರುತ್ತೆ. ಸನ್ ಬರ್ನ್ಸ್ ಏನಾದರೂ ಇದ್ದರೆ ಟೀ ಟ್ರೀ ಆಯಿಲ್, ಎಸೆನ್ಷಿಯಲ್ ಆಯಿಲ್ ಇದನ್ನು ಕ್ಯಾರಿಯರ್ ಆಯಿಲ್ಸ್ ಅಥವಾ ರೋಸ್ ವಾಟರ್ ಜೊತೆ ಮಿಕ್ಸ್ ಮಾಡಿ ಯು ಕ್ಯಾನ್ ಅಪ್ಲೈ, ಅದು ತುಂಬ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ಆಯಿಲ್ ಬಂದುಬಿಟ್ಟು ಸ್ಯಾಂಡಲ್ವುಡ್ ಆಯಿಲ್. ಸೊ ಸ್ಯಾಂಡಲ್ವುಡ್ ಆಯಿಲ್ ಬಂದುಬಿಟ್ಟು ಇದು ಆ್ಯಂಟಿ ಏಜಿಂಗ್ ಪ್ರಾಪರ್ಟೀಸ್ಗೆ ತುಂಬ ಬೆನಿಫಿಷಿಯಲ್ ಕೊಡುತ್ತೆ. ಸೊ ಇವಾಗ ನೀವು ಇದು ಅರೋಮ್ಯಾಟಿಕ್ ಆಯಿಲ್ ಕೂಡ ಇದು ನೀವು ತುಂಬ ರೆಸ್ಟೋರೆಂಟ್ಸ್ ಹೋಟೆಲ್ಸಲ್ಲೆಲ್ಲ ನೋಡಿದ್ರೆ ಸೊ ಇದು ಅರೋಮಾ ಪರ್ಪಸ್ಗೆ ಇದು ತುಂಬ ಯೂಸ್ ಮಾಡಿರ್ತಾರೆ. ಇದು ತುಂಬ ರಿಲ್ಯಾಕ್ಸಿಂಗ್ ಮತ್ತು ಸ್ಮೂದಿಂಗ್ ಎಫೆಕ್ಟ್ ಇರುತ್ತೆ. ಇದು ನೀವು ರೂಮ್ ಫ್ರೆಶ್ನರ್ ಆಗೂ ಯೂಸ್ ಮಾಡ್ಬೋದು. ಸೊ ಇಲ್ಲಿ ನನ್ನ ಹತ್ರ ಇದೊಂದಿದೆ. ನಾನು ಯೂಶ್ವಲಿ ಯಾವುದೇ ಎಸೆನ್ಷಿಯಲ್ ಆಯಿಲ್ಸ್ ಆಗಿರಲಿ ನಾನು ಈ ಥರ ಯೂಸ್ ಮಾಡ್ತೀನಿ. ಸೊ ಇಲ್ಲಿ ಕ್ಯಾಂಡಲ್ ಇಡ್ತೀವಿ ಮತ್ತು ಇಲ್ಲಿ ಸ್ವಲ್ಪ ನೀರು ಹಾಕಿ ಇಲ್ಲಿ ಒಂದು 3-4 ಡ್ರಾಪ್ಸ್ ಆಫ್ ಎಸೆನ್ಷಿಯಲ್ ಆಯಿಲ್ ಯಾವುದಿರುತ್ತೆ ಆ ಟೈಮ್ಗೆ ನಮಗೆ ಯಾವ ಥರ ಇದು ಬೇಕಾಗುತ್ತೆ, ಎನ್ವೈರ್ನ್ಮೆಂಟ್ ಬೇಕಾಗುತ್ತೆ ಅದ್ರ ಪ್ರಕಾರ ಎಸೆನ್ಷಿಯಲ್ ಆಯಿಲ್ ಯೂಸ್ ಮಾಡಿರ್ತೇನೆ. ಸೊ ಇದು ರೂಮ್ ಫ್ರೆಶ್ನರ್ಸ್ ಆಗಿ ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಎಸೆನ್ಷಿಯಲ್ ಆಯಿಲ್ ಬಂದ್ಬಿಟ್ಟು ರೋಸ್ಮೆರಿ ಎಸೆನ್ಷಿಯಲ್ ಆಯಿಲ್. ಸೊ ಇದಕ್ಕೆ ಸ್ಕಿನ್ ಬೆನಿಫಿಟ್ಸ್ ಅನ್ನೋದಕ್ಕಿಂತ ಹೇರ್ ಬೆನಿಫಿಟ್ಸ್ ಜಾಸ್ತಿ ಇದೆ. ಸೊ ಹೇರ್ ಕೇರಲ್ಲಿ ಮತ್ತು ಹೇರ್ ತಿನ್ ಆಗ್ತಾಯಿದ್ರೆ, ಸಣ್ಣ ಆಗ್ತಾಯಿದ್ರೆ ಹೇರ್ ಕೇರ್ ಅಥವಾ ಹೇರ್ ಫಾಲ್ ತುಂಬ ಇದ್ದರೆ ಸೊ ಈ ರೋಸ್ಮೆರಿ ಆಯಿಲ್ ಬಂದು ನಿಮಗೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಇನ್ನೊಂದು ಇದು ಎಲ್ಲ ಹೇರ್ಸ್ಗೂ ಸೂಟಬಲ್ ಆಗಿರುತ್ತೆ. ಮತ್ತು ಕೆಲವು ವಿಂಟರ್ಸಲ್ಲಿ ಇದು ತುಂಬ ಹೆಲ್ಪ್ ಮಾಡುತ್ತೆ. ಮತ್ತು ಹೇಗೆ ಹೆಲ್ಪ್ ಮಾಡುತ್ತೆ ಅಂತಂದರೆ ಇದು ಸ್ವಲ್ಪ ನೀವು ಕೋಕೋನಟ್ ಆಯಿಲ್ ಜೊತೆ ಒಂದು 2-3 ಡ್ರಾಪ್ಸ್ ಹಾಕಿ ಚೆನ್ನಾಗಿ ರಬ್ ಮಾಡಿ
ಫೀಟ್ಗಾಗಲಿ ಅಪ್ಲೈ ಮಾಡಿ ಸಾಕ್ಸ್ ಹಾಕಿದ್ರೆ ನಿಮ್ಮನ್ನು ವಾರ್ಮ್ ಆಗಿಡೋಕ್ಕೆ ಹೆಲ್ಪ್ ಮಾಡುತ್ತೆ ಈ ರೋಸ್ಮೆರಿ ಆಯಿಲ್ ಏನಿದೆ. ಮತ್ತು ಇದು ಆ್ಯಕ್ಚುಲಿ ಕೋಲ್ಡ್ ಮತ್ತು ಕಫ್ ಬಂದಾಗ ಇದು ಸ್ಟೀಮ್ ತೊಗೋಬೇಕಾದ್ರೆ ನೀವು ಇದು ಒಂದು 2-3 ಡ್ರಾಪ್ಸ್ ಹಾಕಿ ಸ್ಟೀಮ್ ತೊಗೊಳೋದ್ರಿಂದ ನಿಮಗೆ ಇದು ಕೋಲ್ಡ್ ಮತ್ತು ಕಾಫ್ ಕಮ್ಮಿ ಆಗುತ್ತೆ. ಇದಕ್ಕೂ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಹೇರ್ ಆಯಿಲ್ಸಲ್ಲಿ ಹೇರ್ ಕೇರಲ್ಲಿ ಅಂತಂದರೆ ನೀವು ಶ್ಯಾಂಪೂಸ್ ಏನು ಯೂಸ್ ಮಾಡ್ತಾಯಿದ್ದೀರಾ ಅದರಲ್ಲೇ ಒಂದು 2-3 ಡ್ರಾಪ್ಸ್ ಹಾಕಿ ಇದನ್ನು ಯೂಸ್ ಮಾಡ್ಕೋಬೋದು. ಮತ್ತು ಕೋಕೋನಟ್ ಆಯಿಲ್ ಅಂತ ಅಂದರೆ ನೀವು ಮತ್ತೆ ಅದೇ ಸೇಮ್ 3-4 ಡ್ರಾಪ್ಸ್ ಅಲ್ಲಿ ಮಿಕ್ಸ್ ಮಾಡಿ ವಾರ್ಮ್ ಮಾಡಿ, ಆ್ಯಕ್ಚುಲಿ ಕೋಕೋನಟ್ ಆಯಿಲ್ ಸ್ವಲ್ಪ ವಾರ್ಮ್ ಮಾಡಿ 2-3 ಡ್ರಾಪ್ಸ್ ಆಫ್ ಎಸೆನ್ಷಿಯಲ್ ಆಯಿಲ್, ರೋಸ್ಮೆರಿ ಎಸೆನ್ಷಿಯಲ್ ಆಯಿಲ್ ಏನಿದೆ ಇದನ್ನು ಹಾಕಿ ಓವರ್ನೈಟ್ ಬಿಡಿ. ಅಪ್ಲೈ ಮಾಡಿ ಓವರ್ನೈಟ್ ಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದು ಸ್ನಾನ ಮಾಡಿ. ನಿಮಗೆ ಹೇರ್ ಫಾಲ್ ಆಗಿರಲಿ ಅದೆಲ್ಲ ಚೂರು ಕಮ್ಮಿ ಆಗುತ್ತೆ. ನೆಕ್ಸ್ಟ್ ಎಸೆನ್ಷಿಯಲ್ ಆಯಿಲ್ ಬಂದ್ಬಿಟ್ಟು ಲ್ಯಾವೆಂಡರ್ ಎಸೆನ್ಷಿಯಲ್ ಆಯಿಲ್. ಸೊ ಇದಕ್ಕೆ ತುಂಬ ಬೆನಿಫಿಟ್ಸ್ ಇದೆ. ಸೊ ಇದು ಸ್ಕಿನ್ ಆಗಲಿ, ಹೇರ್ ಆಗಲಿ ಮತ್ತು ಅರೋಮಾ ಆಯಿಲ್ಸಲ್ಲಾಗಲಿ ಇದು ಅಮೇಝಿಂಗ್ ಎಫೆಕ್ಟ್ಸ್ ಕೊಡುತ್ತೆ. ಸೊ ಇದು ಸ್ಕಿನ್ ತೊಗೊಂಡ್ರೆ ಲೈಕ್ ಆ್ಯಕ್ನಿ ಆಗಲಿ, ರೆಡ್ನೆಸ್ ಆಗಲಿ, ಮತ್ತು ಸ್ಕಾರ್ಸ್ ಏನಾದರೂ ಇದ್ದರೆ, ರ್ಯಾಷಸ್ ಇದ್ದರೆ, ಸೊ ಈ ಲ್ಯಾವೆಂಡರ್ ಆಯಿಲ್ ಏನಿದೆ ಇದನ್ನು ಅಪ್ಲೈ ಮಾಡೋದ್ರಿಂದ ಸೊ ಇದೆಲ್ಲ ಕಮ್ಮಿ ಆಗ್ತಾ ಬರುತ್ತೆ. ಸೊ ನಾನು ಮೊದಲೇ ಹೇಳ್ದಂಗೆ ಇದನ್ನು ನೀವು ಡೈರೆಕ್ಟ್ ಅಪ್ಲೈ ಮಾಡೋಂಗಿಲ್ಲ, ನೀವು ಇದನ್ನು ಡೈಲ್ಯೂಟ್ ಮಾಡಬೇಕು ಅಥವಾ ಯಾವುದ್ರ ಜೊತೆ ಆದರೂ ಮಿಕ್ಸ್ ಮಾಡಿ ಅಪ್ಲೈ ಮಾಡಬೇಕಾಗತ್ತೆ. ಸೊ ಹೇರಿಗೆ ತೊಗೊಂಡ್ರೆ ಹೇರ್ ಗ್ರೋತ್ಗೆ ಮತ್ತು ಹೇರ್ ಫಾಲ್ಗೆ ತುಂಬ ಸಪೋರ್ಟ್ ಮಾಡುತ್ತೆ ಈ ಎಸೆನ್ಷಿಯಲ್ ಆಯಿಲ್, ಲ್ಯಾವೆಂಡರ್ ಎಸೆನ್ಷಿಯಲ್ ಆಯಿಲ್ ಅಂತಂದರೆ ಇದು ಅರೋಮಾ ಆಯಿಲ್ಸಲ್ಲಿ ತುಂಬ ಅಮೇಝಿಂಗ್ ರಿಸಲ್ಟ್ಸ್ ಕೊಡುತ್ತೆ. ಅರೋಮಾಟಿಕ್ ಆಯಿಲ್ಸಲ್ಲಿ ತುಂಬ ಅಮೇಝಿಂಗ್ ರಿಸಲ್ಟ್ಸ್ ಕೊಡುತ್ತೆ. ಹೇಗೆ ಅಂತಂದರೆ ಇದು ತುಂಬ ರಿಲ್ಯಾಕ್ಸಿಂಗ್ ಮತ್ತು ಸ್ಮೂತಿಂಗ್ ಆಗಿರುತ್ತೆ, ತುಂಬ ಕಾಮ್ ಮಾಡುತ್ತೆ. ಮತ್ತು ನಿಮಗೆ ಇನ್ಸೋಮಿಯಾ, ನಿದ್ದೆ ಬರ್ತಾಯಿಲ್ಲ ಸರಿಯಾಗಿ ಆ ಟೈಮಲ್ಲಿ ಒಂದು 2-3 ಡ್ರಾಪ್ಸ್ ನಿಮ್ಮ ಪಿಲೋ ಮೇಲೆ ಅಥವಾ ನಿಮ್ಮ ಪಕ್ಕದಲ್ಲಿ ಒಂದು ಕರ್ಚಿಪ್ ಮೇಲೆ ಹಾಕಿ ಇಟ್ಟು ನಿದ್ದೆ ಮಾಡಿ. ಸೊ ಆ ಸ್ಮೆಲ್ ಏನಿರುತ್ತೆ ಅದರಿಂದ ನಿಮಗೆ ಒಳ್ಳೆ ನಿದ್ದೆ ಬರೋ ಚಾನ್ಸಸ್ ಇರುತ್ತೆ. ಮತ್ತು ಇದು ಆ್ಯಂಟಿ ಡಿಪ್ರೆಸೆಂಟ್ ಆಯಿಲ್ ಅಂತ ಕೂಡ ಹೇಳ್ತೀವಿ. ಸೊ ಇದು ಮತ್ತು ಲ್ಯಾವೆಂಡರ್ ಆಯಿಲ್ ನೀವೇನು ಮಾಡ್ಬೋದು ಅಂತಂದರೆ ಇದು ನಾನು ನಿಮಗೆ ಇನ್ನೊಂದು ವಿಡಿಯೋಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಲೈಕ್ ಸಾಲ್ಟ್ಸ್, ಎಪ್ಸಿಲಾನ್ ಸಾಲ್ಟ್ ಆಗಿರಲಿ, ಯಾವುದು ರಾಕ್ ಸಾಲ್ಟ್ ಆಗಿರಲಿ, ಇದ್ರ ಜೊತೆ ಒಂದು 2-3 ಡ್ರಾಪ್ಸ್ ಚೆನ್ನಾಗಿ ಮಿಕ್ಸ್ ಮಾಡಿ ವಾರ್ಮ್ ವಾಟರಲ್ಲಿ ಹಾಕಿ ನಿಮ್ಮ ಲೆಗ್ನ ಅದರಲ್ಲಿ ಬಿಟ್ಟರೆ ರಿಲ್ಯಾಕ್ಸ್ ಅನಿಸುತ್ತೆ. ಸೊ ಇದು ಒಂದು ಸತಿ ಮಾಡಿ ನೋಡಿ. ಇದು ತುಂಬ ಇಂಪಾರ್ಟೆಂಟ್ ಫಾರ್ ಎವ್ರಿ ವಿಮೆನ್. ಓಕೆ, ಬಿಕಾಸ್ ಎಷ್ಟು ಕೆಲಸ ಮಾಡಿರ್ತೀರ ಬೆಳಗ್ಗೆಯಿಂದ ರಾತ್ರಿವರೆಗೂ. ಸೊ ಸ್ವಲ್ಪ ರಿಲ್ಯಾಕ್ಸ್ ಆಗೋದು ತುಂಬ ಇಂಪಾರ್ಟೆಂಟ್. 5th ಎಸೆನ್ಷಿಯಲ್ ಆಯಿಲ್ ಬಂದ್ಬಿಟ್ಟು ಯೂಕಲಿಪ್ಟಸ್ ಆಯಿಲ್. ಇದಕ್ಕೆ ಸ್ಕಿನ್ ಮತ್ತು ಹೇರ್ ಬೆನಿಫಿಟ್ಸ್ ಅನ್ನೋದಕ್ಕಿಂತ ತುಂಬ ಇಂಪಾರ್ಟೆಂಟಾಗಿ ಹೆಲ್ತ್ ಬೆನಿಫಿಟ್ಸ್ ತುಂಬ ಇರುತ್ತೆ. ನೀವು ಸ್ಟೀಮ್ ಮಾಡಬೇಕಾದ್ರೆ ಕೋಲ್ಡ್ ಆಗಿರಲಿ, ಕಾಫ್ ಆಗಿರಲಿ, ಏನೇ ಆಗಿರಲಿ, ಹಾಟ್ ವಾಟರಲ್ಲಿ ಒಂದು 2-3 ಡ್ರಾಪ್ಸ್ ಆಫ್ ಈ ಯೂಕಲಿಪ್ಟಸ್ ಆಯಿಲ್ ಹಾಕಿ ಸ್ಟೀಮ್ ಮಾಡೋದ್ರಿಂದ ಈ ಫುಲ್ ಎಲ್ಲ ಕ್ಲಿಯರ್ ಆಗುತ್ತೆ. ಓಕೆ, ಮತ್ತು ನಿಮಗೆ ತುಂಬ ಚಳಿ ಅನಿಸ್ತಾ ಇರಬೇಕಾದ್ರೂ ಅಷ್ಟೇ ಕಾಟನಲ್ಲಿ ಒಂದು ಸ್ವಲ್ಪ ಟ್ಯಾಪ್ ಇದು ಮಾಡಿ ಒಂದು ಡ್ರಾಪ್ ಅಥವಾ 2 ಡ್ರಾಪ್ ಹಾಕಿ ಕಿವಿಯಲ್ಲಿಟ್ಟರು ಕೂಡ ಫುಲ್ ವಾರ್ಮ್ ಅನಿಸುತ್ತೆ. ಮತ್ತು ಸಾಕ್ಸಸ್ ಕೂಡ ಯೂಸ್ ಮಾಡಬೇಕಾದ್ರೆ ನೀವು ಅಲ್ಲಿ ಕಾಲಿಗೆ ಒಂದು ಡ್ರಾಪ್ ಹಾಕಿ ಕಾಟನಲ್ಲಿ ಒಂದು ಡ್ರಾಪ್ ಹಾಕಿ ಇಡ್ಬೋದು. ಸೊ ತುಂಬ ಹೆಲ್ಪ್ ಆಗುತ್ತೆ ಇದು ನಿಮ್ಮನ್ನು ವಾರ್ಮ್ ಇಡೋಕ್ಕೆ ಅಥವಾ ಕೋಲ್ಡ್ ಅಥವಾ ಕಾಫ್ ಏನಿದೆ ಅದನ್ನೆಲ್ಲ ಆಚೆ ತೆಗಿಯೋಕ್ಕೆ. ಸೊ ಇದು ನಾನು 5 ಎಸೆನ್ಷಿಯಲ್ ಆಯಿಲ್ಸ್ ಬಗ್ಗೆ ಯಾವುದು ಹೇಳಿದೆ ನಿಮಗೆ, ಅದು ಟೀ ಟ್ರೀ ಆಗಿರಲಿ, ಮತ್ತು ಸ್ಯಾಂಡಲ್ವುಡ್ ಆಯಿಲ್, ಮತ್ತು ರೋಸ್ಮೆರಿ, ಲ್ಯಾವೆಂಡರ್ ಮತ್ತು ಯೂಕಲಿಪ್ಟಸ್, ಇದು 5 ನೀವು ಮನೇಲಿ ಇಟ್ಕೊಳ್ಳೋದ್ರಿಂದ ನಿಮಗೆ ತುಂಬ ಸ್ಕಿನ್ಗೆ, ಹೇರ್ಗೆ ಮತ್ತು ನಿಮ್ಮ ಕಾಮಿಂಗ್ ಎಫೆಕ್ಟ್ಗೆ ಕೂಡ ತುಂಬ ಬೆನಿಫಿಟ್ ಆಗುತ್ತೆ. ಇದೇ ಥರ ವೀಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನ ಹೊಡಿಯೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡಿದ್ದಕ್ಕೆ.